ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಪವಿತ್ರ ಗೌಡ ಅವ್ರಿಗೆ ತಲೆ ಸುತ್ತು ಬಂದಿದೆ, ಲೋ BP ಉಂಟಾಗಿದೆ. ಥಂಡ ಹೊಡೆದ್ರ ಪೊಲೀಸ್ ಡ್ರಿಲ್ಗೆ ಪವಿತ್ರ ಗೌಡ ಅನ್ನುವಂಥದ್ದು. ಖಾಕಿ ಕಸ್ಟಡಿಯಲ್ಲಿ ಊಟ ತಿಂಡಿ ಸೇವಿಸದೆ ನಕಾರ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಇದೀಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನಿರಂತರ ವಿಚಾರಣೆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅಸ್ವಸ್ಥಗೊಂಡಿದ್ದಾರೆ. ಹಾಗಾಗಿ ನಿತ್ರಾಣಗೊಂಡಿದ್ದಾರೆ, ಅಸ್ವಸ್ಥಗೊಂಡಿದ್ದಾರೆ ಪವಿತ್ರ ಗೌಡ. ಇದೀಗ ಪವಿತ್ರ ಗೌಡ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಲ್ಲತ್ತಳ್ಳಿ ಆಸ್ಪತ್ರೆಗೆ ಪವಿತ್ರ ಗೌಡ A1 ಆರೋಪಿ, ನಂಬರ್ 1 ಆರೋಪಿ ಈಕೆನೆ. ಇರುವಂಥ ಒಂದೇ ಹೆಣ್ಣುಮಗಳು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ. ನಿರಂತರ ವಿಚಾರಣೆ ಹಿನ್ನೆಲೆ ಅಸ್ವಸ್ಥಗೊಂಡ ಪವಿತ್ರ ಗೌಡ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೊದಲಿಗೆ ವೈದ್ಯರ ಟೀಮ್ ಒಂದು ಪೊಲೀಸ್ ಸ್ಟೇಷನ್ಗೆ ಬಂತು. ನಂತರ ಆಕೆಯನ್ನು ಮಲ್ಲತ್ತಳ್ಳಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದಿದ್ದಾರೆ ಪೊಲೀಸರು. ತಿಂಡಿ ಸೇವಿಸಿಲ್ಲ, ಹಾಗಾಗಿ ಅಸ್ವಸ್ಥಗೊಂಡಿದ್ದಾರಂತೆ ಪವಿತ್ರಾಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ಇದು ಈ ಕ್ಷಣದ ಅಪ್ಡೇಟ್. ಪವಿತ್ರ ಗೌಡ ಒಟ್ಟು ಈಗಾಗಲೇ 20 ಆರೋಪಿಗಳ ಪೈಕಿ 19 ಜನ ಸಿಕ್ಕಿದ್ದಾರೆ. 19 ಜನ ಕೂಡ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ನಡುವೆ ನಂಬರ್ 1 ಆರೋಪಿ A1 ಪವಿತ್ರ ಗೌಡ, A2 ದರ್ಶನ್. ಅಲ್ಲೇ ಆಹಾರ ಕೊಡ್ತಾರೆ. ಅಲ್ಲಿಯ ತಿಂಡಿ ಎಲ್ಲವೂ ಕೂಡ ಪೊಲೀಸರೇ ಕೊಡುವಂಥದ್ದು. ಆಕೆ ತಿಂದಿಲ್ವಂತೆ, ನಕರ ಮಾಡ್ತಾ ಇದ್ರಂತೆ. ಕೊನೆಗೆ ತಿನ್ನದೇ ಇದ್ದಾಗ ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥಗೊಂಡಾಗ ಲೋ BP ಆಗಿದೆ, ತಲೆ ಸುತ್ತುವಿಕೆ ಬಂದಿದೆ. ತಕ್ಷಣವೇ ವೈದ್ಯರ ಟೀಮನ್ನು ಪೊಲೀಸರು ಕರೆಸ್ಕೊಂಡಿದ್ದಾರೆ. ಆ ಟೀಮ್ ಬಂದು ನಂತರ ಆಕೆಯನ್ನು ಆಸ್ಪತ್ರೆಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಲ್ಲತ್ತಳ್ಳಿ ಆಸ್ಪತ್ರೆ ಮುಂಭಾಗದಿಂದ ಇದೀಗ ಮಾದೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಎಷ್ಟೊತ್ತಿಗೆ ಈ ಘಟನೆ ನಡೆಯಿತು? ಎಷ್ಟೊತ್ತಿಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಸ್ಪತ್ರೆ ಬಳಿಗೆ ಬಂದರು. ಆಸ್ಪತ್ರೆಯಿಂದ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಜಯಪ್ರಕಾಶ್, 11ನೇ ತಾರೀಕಿನಿಂದಲೂ ಕೂಡ ಪೊಲೀಸರ ಕಸ್ಟಡಿಯಲ್ಲಿ ಪವಿತ್ರ ಗೌಡ ಇದ್ದಾಳೆ. ಅವತ್ತಿನಿಂದಲೂ ಕೂಡ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇವತ್ತು 5 ಗಂಟೆ ಸುಮಾರಿಗೆ ಆಕೆಗೆ ಅನಾರೋಗ್ಯ ಪರಿಸ್ಥಿತಿ, ಅಂದರೆ ಅಸ್ವಸ್ಥಳಾಗಿ ಬೀಳ್ತಾಳೆ, BP ಲೋ ಆಗುತ್ತೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಆಕೆ ಕಸ್ಟಡಿಯಲ್ಲಿದ್ದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಈ ಒಂದು ಕೇಸ್ನಿಂದ ಆಕೆ ಕಸ್ಟಡಿಯಲ್ಲಿದ್ದಾಗ ಸರಿಯಾದಂತಹ ಊಟ ಮತ್ತು ತಿಂಡಿಯನ್ನು ಸೇವಿಸದೆ ನಕಾರ ಮಾಡ್ತಿದ್ರು ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಇವತ್ತು ಯಾವಾಗ ಆಕೆ ಅಸ್ವಸ್ಥಳಾಗಿ ಬೀಳ್ತಾಳೆ, ಕೂಡಲೇ ಪೊಲೀಸರು ಆಕೆಗಾಗಿ ಒಂದು ವೈದ್ಯರ ತಂಡವನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆಸ್ತಾರೆ. ಆಗಲೂ ಕೂಡ ಆಕೆಗೆ ಅಸ್ವಸ್ಥಗೊಂಡಿರೋದು ಚೇತರಿಸಿಕೊಳ್ಳೋಕ್ಕೆ ಆಗೋದಿಲ್ಲ. ಕೂಡಲೇ ಆಕೆಯನ್ನು ಈಗ ಅಂದರೆ ಕಳೆದ ಅರ್ಧ ಗಂಟೆ ಮುಂಚೆ ಈ ಒಂದು ಮಲ್ಲತ್ತಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಆಕೆಗೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸನ ಮಾಡಲಾಗ್ತದೆ. ಡ್ರಿಪ್ಸ್ ನೀಡಿ ಗ್ಲೂಕೋಸನ್ನು ಕೊಡಲಾಗ್ತಿದೆ ಅನ್ನೋಂಥ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಕೂಡ ಲಭ್ಯ ಆಗಿದೆ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಪವಿತ್ರ ಗೌಡಗೆ ಈ ಒಂದು ಮಲ್ಲತ್ತಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಯಾಕಂದರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ವಿಚಾರಣೆ ಮಾಡುವಂಥ ಕೆಲಸನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈಕೆ ತನಿಖೆಗೆ ಒಂದಷ್ಟು ಸಹಕಾರ ಮತ್ತು ಅಸಹಕಾರದ ಜೊತೆಗೆ ಊಟ ಮತ್ತು ತಿಂಡಿಯನ್ನು ಕೂಡ ಸೇವಿಸದೆ ನಕಾರ ಮಾಡ್ತಿದ್ರು ಅನ್ನೋಂಥ ಒಂದಷ್ಟು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈಗ ಸದ್ಯಕ್ಕೆ ಒಂದು ಅರ್ಧ ಗಂಟೆಯಿಂದಲೂ ಕೂಡ ಆಕೆಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಮತ್ತೆ ಇಲ್ಲಿ ಚಿಕಿತ್ಸೆ ಕಂಪ್ಲೀಟ್ ಆದ ಮೇಲೆ ಮತ್ತೆ ಆಕೆಯನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗುತ್ತೆ. ಜಯಪ್ರಕಾಶ್. ಓಕೆ.